ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಈ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಇಲಾಖೆ ಪರೀಕ್ಷೆ ಏನಿದೆ, ಇಲಾಖೆ ಪರೀಕ್ಷೆ ಬಗ್ಗೆ ಈಗಾಗಲೇ ಅಧಿಸೂಚನೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗ ವೆಬ್ಸೈಟ್ನಲ್ಲಿ ಅಧಿಸೂಚನೆಯನ್ನು ಬಿಡಲಾಗಿದೆ. ಸೊ ಆದ್ಮೇಲೆ ಎಲ್ಲ ಸರ್ಕಾರಿ ನೌಕರರು ಇರ್ಬೋದು, ಸರ್ಕಾರಿ ಸ್ವಾಮ್ಯದ ನೌಕರರು ಇರ್ಬೋದು, ಸೊ ನಿಗಮಗಳು ಇರ್ಬೋದು, ಸೊ ಒಟ್ಟಾರೆಯಾಗಿ ಖಾಯಂ ನೌಕರರು, ವಿಶ್ವವಿದ್ಯಾಲಯದ ನೌಕರರು ಕೂಡ ಈ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ ಉತ್ತೀರ್ಣರಾಗಬೇಕಾಗ್ತದೆ. ಸೊ ಆದ್ಮೇಲೆ 2024ರ ಒಂದು ಅಧಿಸೂಚನೆ ಏನಿದೆ, ಸೊ ಈ ಒಂದು 2024ರ ಪ್ರಥಮ ಅಧಿವೇಶನದ ಒಂದು ಇಲಾಖಾ ಪರೀಕ್ಷೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಈ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಇರುವಂಥ ಕೊನೆಯ ದಿನಾಂಕ ಯಾವುದು ಅಂತ ಬಂದಾಗ ಮಾರ್ಚ್ 15 ಏನಿದೆ ಸ್ಟಾರ್ಟಿಂಗ್ ಆಗ್ತದೆ, ಏಪ್ರಿಲ್ 14 ಏನಿದೆ ಇದು ಎಂಡ್ ಆಗಿರುವಂಥದ್ದು ಇದೆ. ಸೊ ಮಾರ್ಚ್ 15ಇಂದ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಆದ್ಮೇಲೆ ಯಾವಾಗ ಈ ಒಂದು ಮಾರ್ಚ್ 15ಗೆ ನಾವು ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೇವೆ, ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ಅಂಶಗಳನ್ನು ನಾವಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ, ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಈ ಒಂದು ಅಂಶಗಳನ್ನು ಇಟ್ಕೊಂಡು ಒಂದು ವಿಡಿಯೋನ ಮಾಡ್ತೇವೆ ಅರ್ಜಿ ಸಲ್ಲಿಸುವ ನಿಟ್ಟಿನಲ್ಲಿ. ಸೊ ಇದಾದಮೇಲೆ ನೋಡಿ ಇಂಪಾರ್ಟೆಂಟ್ ಡೇಟ್ ಇದೆ, ಬಹಳ ಇಂಪಾರ್ಟೆಂಟು. ಸೊ ಇದಾದಮೇಲೆ ಅರ್ಜಿಯನ್ನು ಸಲ್ಲಿಸೋದು ಆನ್ಲೈನ್ ಮುಖಾಂತರ ಇದೆ, ಯಾವುದೇ ರೀತಿಯ ಮ್ಯಾನುವಲ್ ಅರ್ಜಿಯನ್ನು ಇಲ್ಲಿ ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಡಿ ಗ್ರೂಪ್ ಏನು ಇಲಾಖೆ ನೌಕರರು ಇರ್ತಾರೆ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ, ಅವರು ಬೇಡ, ಅವರ ಅವಕಾಶ ಇಲ್ಲ. ಇನ್ನು ಅದನ್ನು ಹೊರತುಪಡಿಸಿ ಸಿ ಇರ್ಬೋದು, ಬಿ ಇರ್ಬೋದು, ಎ ಗುಂಪಿನ ಅಧಿಕಾರಿಗಳು ಅಥವಾ ನೌಕರರು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಸರ್ಕಾರಿ ಸ್ವಾಮ್ಯಕ್ಕೊಳಪಟ್ಟ ನಿಗಮ, ಮಂಡಳಿ, ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಪ್ರಾಧಿಕಾರಿಗಳ ಖಾಯಂ ನೌಕರರು ಕೂಡ ಈ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆಯೋದ್ರಿಂದ ನಿಮಗೆ ಇನ್ಕ್ರಿಮೆಂಟ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಇಲಾಖೆ ಇನ್ನಿತರ ಒಂದು ಸೇವೆಗಳನ್ನು ಪಡೀಲಿಕ್ಕೆ ಈ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮ್ಯಾಂಡೇಟರಿ ಆಗಿದೆ. ಇನ್ನು ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ ಸಾಕಷ್ಟು ಪ್ರೈಮರಿ ಟೀಚರ್ಸ್ ನಮಗೆ ಅವಶ್ಯಕತೆ ಇಲ್ಲ ಎಂಬ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಇದೆ. ಆದರೆ ನೀವು ಖಂಡಿತವಾಗಿ ಕೂಡ ಈ ಒಂದು ಎಕ್ಸಾಮನ್ನು ಪಾಸ್ ಮಾಡಿ, ಯಾಕಂದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಪ್ರಮೋಷನ್ ಆಗುತ್ತೆ ಹಾಗೂ ನೀವು ಸಿ ಗ್ರೂಪಿನ ಒಂದು ನೌಕರರಾಗಿರೋದ್ರಿಂದ ಈ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕೂಡ ಪಾಸ್ ಆಗಬೇಕಾಗ್ತದೆ. ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮನ್ನು ಪಾಸಾಗಿರೋದ್ರಿಂದ ಭಾಳಷ್ಟು ಲಾಭ ಇದೆ, ಯಾಕಂದರೆ ಪ್ರಮೋಷನ್ಸ್ ಅಂತೂ ಇದ್ದೇ ಇರ್ತದೆ. ಆವಾಗ ಪ್ರಮೋಷನ್ ಆದಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪಾಸ್ ಆಗೋದಕ್ಕಿಂತ ಈಗಲೇ ಉತ್ತೀರ್ಣರಾಗುವಂಥದ್ದು ಬಹಳ ಉಪಯೋಗ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನೀವು ಈ ಒಂದು ಫೋಟೋವನ್ನು, ಸೈನನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇಲಾಖೆ ಪರೀಕ್ಷೆ ಅಂತ ಬಂದಾಗ 3 ಹಂತದಲ್ಲಿ ಇಲಾಖೆ ಪರೀಕ್ಷೆ ಆಗುತ್ತೆ. ಸೊ ಮೊದಲ ಹಂತದಲ್ಲಿ ಇಲ್ಲಿ ಬೆಂಗಳೂರು ಮತ್ತು ಜಿಲ್ಲೆಯ ಎಲ್ಲ ಕೇಂದ್ರಗಳಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಸೆಂಟರ್ಸು ಇರುತ್ತದೆ. ಸೊ ಎರಡನೇ ಹಂತ ಬಂದಾಗ ವಿಭಾಗೀಯ ಕೇಂದ್ರಗಳಲ್ಲಿ ಮಾತ್ರ ಈ ಒಂದು ಎಕ್ಸಾಮ್ ಸೆಂಟರ್ಸ್ ಇರ್ತದೆ. ವಿಭಾಗೀಯ ಕೇಂದ್ರ ಅಂತ ಬಂದಾಗ ಕಲಬುರಗಿ, ಬೆಳಗಾವಿ, ಮೈಸೂರು, ಬ್ಯಾಂಗ್ಳೂರು ಈ ರೀತಿ ಎಲ್ಲ ಇರ್ತದೆ. ಆಮೇಲೆ ಶಿವಮೊಗ್ಗದಲ್ಲಿ ಕೂಡ ನಡೀತದೆ 2ನೇ ಹಂತದಲ್ಲಿ. ಇನ್ನು 3ನೇ ಹಂತ ಅಂತ ಬಂದಾಗ ಕೇವಲ ಬೆಂಗಳೂರಿನಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರಗಳು ಇರ್ತವೆ. ಸೊ ಆತ್ಮೀಯ ಸರ್ಕಾರಿ ನೌಕರರೇ, ನೀವು ಪ್ರಥಮ ಹಂತದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂಥದ್ದು ಇಂಪಾರ್ಟೆಂಟು. ಯಾಕಂದರೆ ತಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ಬರೀಲಿಕ್ಕೆ ಸಾಧ್ಯ ಇರೋದ್ರಿಂದ ಪ್ರಯಾಣದ ತೊಂದರೆ ಇರೋದಿಲ್ಲ. ಇನ್ನು ಪಠ್ಯಕ್ರಮ ಅಂತ ಬಂದಾಗ ಒಟ್ಟಾರೆಯಾಗಿ ಇಲ್ಲಿ ಜನರಲ್ ಲಾ 1, 2, ಅಕೌಂಟ್ ಹೈಯರ್ ಮತ್ತು ಅಕೌಂಟ್ ಲೋವರ್ ಇದೆ. ಅದನ್ನು ಹೊರತುಪಡಿಸಿ ನೀವು ಯಾವ ಇಲಾಖೆಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಮ್ಯಾಂಡೇಟರಿ ಆಗಿರುವಂಥ ಪೇಪರ್ಸ್ ಇರ್ತದೆ, ಅದನ್ನು ಆಗಬೇಕು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಟ್ಯಾಟಿಕ್ಸ್ ಇರ್ಬೋದು, ಸೊ ಬೇರೆ ಬೇರೆ ರೀತಿಯ ಡಿಪಾರ್ಟ್ಮೆಂಟ್ಸ್ ಇರ್ತದೆ. ನಿಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಪೇಪರ್ ಇರ್ತದೆ. ನಿಮ್ಮ ಸೀನಿಯರ್ಸನ್ನು, ನಿಮ್ಮ ಆಫೀಸರ್ಸನ್ನು ಕೇಳಿಕೊಂಡು ಆ ಒಂದು ವಿಷಯಗಳನ್ನು ಆಯ್ಕೆಯನ್ನು ಮಾಡಬೇಕು. ಸೊ ಮುಂಬರುವ ದಿನಗಳಲ್ಲಿ ನಾವು ಏನು ಮಾಡ್ತೇವೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಹೇಗೆ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡಬೇಕು, ಆನ್ಸರ್ ಕೀಸನ್ನು ಅಪ್ಲೋಡ್ ಮಾಡ್ತೇವೆ. ಜೊತೆಲಿ ಈ ಎಕ್ಸಾಮ್ಗೆ ನಾವು ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ಸೊ ಎಲ್ಲ ಇಲಾಖೆಯ ನೌಕರರಿಗೆ ಉಪಯೋಗವಾಗುವಂಥ ಒಂದಿಷ್ಟು ಕಂಟೆಂಟ್ ಆಲ್ರೆಡಿ ಇದೆ ನಮ್ಮ ಹತ್ರ. ಹೌ ಟು ಕ್ರ್ಯಾಕ್ ದ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕೋರ್ಸ್ ಇದೆ, ಅದನ್ನು ಕಂಟಿನ್ಯೂ ಕೂಡ ನಾವು ಮಾಡ್ತೇವೆ. ಒಟ್ಟಾರೆಯಾಗಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಆಗುವವರೆಗೂ ನಮ್ಮ ಚಾನಲ್ ನಿಮ್ಮೊಂದಿಗೆ ಇರ್ತದೆ. ಸೊ ಈ ಒಂದು ಕಂಟೆಂಟ್ ನಿಮಗೆ ಉಪಯೋಗವಾಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.